ಓಂ ತತ್ಸ ಶ್ರೀ ಮಹಾವಿಷ್ಣು ಗುರುವೇ ನಮಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ 33 ದೇವತೆಗಳು ನಮ್ಮ ದೇಹದಲ್ಲೂ ಇದ್ದಾರೆ, ಬ್ರಹ್ಮಾಂಡದಲ್ಲೂ ಇದ್ದಾರೆ ಎಂಬುದಾಗಿ ತಿಳಿಸಿದ್ದೆ. ಕರ್ಮ ದೇವತೆಗಳನ್ನು ಪರಮಾತ್ಮನು ತನ್ನ ತೇಜೋಮಯ ಸ್ವರೂಪಗಳಿಂದ ಆವರಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಸಿದ್ದೆ. ಇಂದು ಮಾನವನ ಶರೀರದಲ್ಲಿ ಬಲಾಬಲಗಳನ್ನು ಕೊಡತಕ್ಕಂಥ ಉತ್ಕೃಷ್ಟವಾದ ಶಕ್ತಿಯನ್ನು ಹೇಗೆ ತುಂಬಿದ್ದಾನೆ ಎಂಬುದನ್ನು ತಿಳಿಯಲ್ಪಡಿಸುತ್ತೇನೆ. ಇದನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಾಣಾಯಾಮವು ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಇವಾಗ ಅದನ್ನು ವೇದ ಮಂತ್ರಗಳ ಮೂಲಕವೇ ತಿಳಿಯಪಡಿಸುತ್ತೇನೆ. ಹರಿವು ತ್ರೀಣಿ ಶತ ತ್ರಿ ಸಹಸ್ರಾಣ್ಯಾಗ್ನಿಂ ತ್ರಿಂಶಂಚ ದೇವ ನವ ಚ ಸರ್ಪಯನ್ ಔಕ್ಷಂ ಘೃತೈರಸ್ತೃಣಂ ಬರ್ಹಿರತ್ನ ಅಧಿಧೋತ್ತಾರಂ ನ್ಯಾಸದಾಯಂತ. ಹಾಗಂದರೆ ಈ ಮಂತ್ರದ ತ್ರಿ ಸಹಸ್ರಾಣಿ ತ್ರೀಣಿ ಶತ ತ್ರಿಂಶತ್ ಚ ನವ ಚ ದೇವಾಹ 3339 ದಿವ್ಯ ಶಕ್ತಿಗಳು ಅಥವಾ ಪ್ರಧಾನ ನಾಡಿಗಳಿವೆ ನಮ್ಮ ದೇಹದಲ್ಲಿ. ಗೊತ್ತಾಯ್ತಾ? ಅವುಗಳು ಅಗ್ನಿ ಅವುಗಳು ಆತ್ಮದ ಪರಿಚಯವನ್ನು ಮಾಡಿಸುತ್ತವೆ, ನಮ್ಮ ಜೀವಾತ್ಮನನ್ನು ಪರಿಚಯವನ್ನು ಮಾಡಿಸುತ್ತವೆ. ಅಸ್ಮೈ ಘೃತೈ ಔಕ್ಷನ್ ಬರ್ಹಿ ಅಸ್ತೃಣಂ. ಈ ಆತ್ಮಕ್ಕಾಗಿ ತೇಜೋಮಯವಾದ ಸೂಕ್ಷ್ಮ ರಸಗಳ ಮೂಲಕ ಸೇಚನ ಮಾಡುತ್ತದೆ, ವಿಸ್ತರಿಸಲು ಯೋಗ್ಯವಾದ ಸ್ತರವನ್ನು ಪ್ರಸಾರಿಸುತ್ತವೆ, ರಕ್ತಗಳನ್ನು ಪ್ರಸಾರಿಸ. ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ ಅದನ್ನು. ತತ್ ಇತ್ ಹೋತಾರಂ ನ್ಯಾಸದಾಯಂತ. ಅನಂತರ ರಸಾದಿಗಳನ್ನು ಗ್ರಹಣ ಮಾಡುತ್ತಾ ಆತ್ಮವನ್ನು ಶರೀರದ ಒಳಗಡೆ ಸ್ಥಿರಪಡಿಸುತ್ತವೆ. ಈ ನರನಾಡಿಗಳು ಹೇಗೆ ಅಂದರೆ ಜೀವಾತ್ಮನನ್ನು ಸ್ಥಿರಪಡಿಸುತ್ತವೆ. ಇಲ್ಲಿ ಹೇಗೆ ಅಂದರೆ ಆ ನರನಾಡಿಗಳು ಎಲ್ಲಿ ಹೇಗಿರುತ್ತವೆ? ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ನಮ್ಮ ನಾಭಿಯ ಮೂಲವು ನರನಾಡಿಗಳ ಮೂಲವಾಗಿದೆ ಹೇಳುತ್ತದೆ. ನಾಭಿಯ ಭಾಗದಲ್ಲಿ ವಾಯುವಿನಿಂದ ಕೂಡಿದ್ದು 3339 ನರನಾಡಿಗಳ ಕೇಂದ್ರ ಬಿಂದುವಾಗಿದೆ. ಇದಕ್ಕೆ ನಾಭಿಗೆ ವಾಯುವು ಅಧಿಪತಿಯಾಗಿದ್ದಾನೆ. ಹಾಗಾಗಿ ಈ ನರನಾಡಿಗಳು ಕೇಂದ್ರ ಬಿಂದುವು ನಾಭಿಯಾಗಿರುತ್ತದೆ. ಇವು ಹೇಗೆ ಅಂದರೆ ಪ್ರಾಣಾಯಾಮವನ್ನು ಮಾಡಿದಾಗ ತನ್ನ ವಶದಲ್ಲಿ ಪ್ರಾಣಾಪಾನಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೋ ಆಗ ಅವನು ಆಯುಷ್ಯು ವೃದ್ಧಿಯಾಗುತ್ತದೆ. ಪ್ರಾಣಾಪಾನ ಅತ್ಯಂತ ಬಲಶಾಲಿಗಳಾಗಿ ಆತ್ಮವನ್ನು ಧಾರಣೆ ಮಾಡುತ್ತವೆ, ಜೀವಾತ್ಮನನ್ನು ಧಾರಣೆ ಮಾಡುತ್ತವೆ. ತದನಂತರ ಆತ್ಮನನ್ನು ಈ ಶರೀರದಿಂದ ಹೊರಗೆ ಹೋಗಲು ಬಿಡುವುದಿಲ್ಲ ಅಥವಾ ಮೃತ್ಯುಂಜಯನಾಗುತ್ತಾನೆ, ಇಚ್ಛಾ ಮೃತ್ಯು ಉಳ್ಳವನಾಗುತ್ತಾನೆ. ಶರೀರದಲ್ಲಿ ಕಾಂತಿಯಿಂದ ಕೂಡಿದ ಈಡ, ಪಿಂಗಳ, ಸುಷುಮ್ನ, ಸೂರ್ಯ, ಚಂದ್ರ ಮೊದಲಾದ ಕಾಂತಿಯಿಂದ ಯುಕ್ತವಾದ ನಾಡಿಗಳು ಅಮೃತ ವರ್ಷಣಿಗಳಾಗುತ್ತವೆ. ನಾವು ಪ್ರಾಣಾಯಾಮ ಮಾಡುವುದರಿಂದ ಅದರಲ್ಲಿ ನಾವು ಹೇಗೆ ಅಂದರೆ ಪ್ರಾಣಾಯಾಮದ ಮೂಲಕ ಆತ್ಮ ಮತ್ತು ಜೀವಾತ್ಮನನ್ನು ಮಂಥನವನ್ನು ಅಂದರೆ ಪದೇ ಪದೇ ಆ ಪ್ರಾಣಾಯಾಮವನ್ನು ಮಾಡುವುದರ ಮೂಲಕ ಅವು ನರನಾಡಿಗಳೆಲ್ಲವೂ ಕೂಡ ಅಮೃತ ವರ್ಷಿಣಿಗಳಾಗುತ್ತವೆ. 100 ವರ್ಷ ಮಾತ್ರವಲ್ಲ, 100-106 ವರ್ಷಗಳಂತ ಜೀವಿಸುತ್ತಾನೆ. ಕೇವಲ ಜೀವಿಸುವುದು ಮಾತ್ರವಲ್ಲ, ಆರೋಗ್ಯವಂತನಾಗಿದ್ದು ಕೊನೆಯ ಕ್ಷಣ ತನಕವೂ ಪುರುಷಾರ್ಥವನ್ನು ಮಾಡುತ್ತಾನೆ. ನಮ್ಮ ದೇಹವು ಅಂತ್ಯವಾಗಿರುವ ತನಕ ನಾವು ಪ್ರಾಣಾಯಾಮವನ್ನು ಮಾಡುತ್ತಾ ಇದ್ದರೆ ನಮ್ಮ ಕರ್ಮಗಳನ್ನು ನಾವೇ ಮಾಡಬಹುದಾಗಿದೆ ಎಂಬುದಾಗಿ. ತದನಂತರ ಪ್ರಾಣಾಯಾಮದಲ್ಲಿ ಈ ನರನಾಡಿಗಳ ಕೆಲಸವು ಹೇಗಿರುತ್ತೆ ಅನ್ನೋದು ಹೇಳ್ತೇನೆ. ಕೋ ಅಸ್ಮಿನ್ನಾಪ ವ್ಯಾಧದಾನ್ ವಿಶೂರುತ ಪುರೂರುತ ಸಿಂಧೃಸೃತ್ಯಾಯ ಜಾತಃ ತೀವ್ರ ಅರುಣ ಲೋಹಿನಿಸ್ತಾಮ್ರ ಧೂಮ್ರ ಊರ್ಧ್ವ
ಅವಾಚಿ ಪುರುಷೇ ಶಿರಶ್ಚಿಹಿ. ಹಾಗಂದರೆ ನಮ್ಮ ಅಸ್ಮಿನ್ ಪುರುಷೇ, ಈ ಪುರುಷ ದೇಹದಲ್ಲಿ ಅಂದರೆ ಸಕಲ ಜೀವರಾಶಿಗಳದ್ದು ಇರ್ತಕ್ಕಂಥದ್ದು ಆಪಖಾವಿ ಅವದ ದ್ರವವನ್ನು, ದ್ರವ ಅಂದರೆ ಯಾವುದು? ನೀರು, ರಕ್ತ ಇತ್ಯಾದಿ ಯಾವಾತನು ತುಂಬಿದ್ದಾನೋ, ಪರಮಾತ್ಮನೆಂಬ ದೇಹ ತುಂಬಿದ್ದಾನೋ ಆ ದ್ರವಗಳ ಧಾರೆಗಳನ್ನು ಪುರುಋತ ವಿಷುಋತ ಸಿಂಧು ಸೃತ್ಯಾಯ ಜಾತಃ, ದೇಹದ ಅಂಗಾಂಗಗಳಲ್ಲಿ ನರನಾಡಿಗಳಲ್ಲಿ ಹರಿಯುತ್ತವೆ. ಈ ನಾಡಿಗಳಲ್ಲಿ ಈ ದ್ರವಗಳು, ನೀರು ರಕ್ತವೆಲ್ಲವೂ ಈ ದ್ರವಗಳು ತೀವ್ರವಾದ ಗತಿಯನ್ನು ಹೊಂದಿ ಲೋಹಿನಿ ಲೋಹವರ್ಣದ್ದಾಗಿ ಅರುಣ ವರ್ಣ ಹೊಂದಿ ತಾಮ್ರ ವರ್ಣವನ್ನು ಹಾಗೂ ಧೂಮ್ರ ವರ್ಣವನ್ನು ಹೊಂದಿ ಊರ್ಧ ಗತಿಯನ್ನು ಹೊಂದಿ, ಮೇಲ್ಮುಖವಾಗಿ ಊರ್ಧ ಗತಿಯನ್ನು ಹೊಂದಿ ಅರ್ವಾಚಿ ದೇಹದ ಕೆಳಭಾಗದಲ್ಲಿ ಹರಿದು ಶಿರಸ್ಥಿ ವಕ್ರವಾಗಿ ಹರಿದು ಗತಿಶೀಲಿಯನ್ನು ಉಂಟು ಮಾಡುತ್ತದೆ. ಹೀಗಾಗಿ ನರನಾಡಿಗಳಲ್ಲಿ ರಕ್ತ ಹಾಗೂ ನೀರು ಎಲ್ಲವುದು ಇದೆಯೋ ಎಲ್ಲದೂ ಕೂಡ, ಎಲ್ಲ ಕೈ ಕಾಲು ಎಲ್ಲ ನರನಾಡಿಗಳು ಎಲ್ಲೆಲ್ಲಿದೆಯೋ ಎಲ್ಲ ಕಡೆಯಲ್ಲೂ ಕೂಡ ಆ ನರನಾಡಿಗಳಲ್ಲಿ ಹರಿದು ಸಪ್ತೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವುದಕ್ಕೂ ಕೂಡ ಅದು ಗತಿಶೀಲಿಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಇನ್ನೊಂದು ಮಂತ್ರವು ಏನನ್ನು ಹೇಳುತ್ತದೆ? ವಾಯುವಮಿಂದ್ರಶ್ಚ ಸುಮತ ಆಯಾತಮುಪನಿಷ್ಕೃತ್ಯಂ ಮಚ್ಚಿತ್ವಾಧಿಯ ನರ. ಹಾಗಂದರೆ ವಾಯು ಸರ್ವಂತರ್ಯಾಮಿಯಾದ ಭಗವಂತ ಯಾವ ರೀತಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ, ಧಾರಣೆ ಮಾಡಲ್ಪಟ್ಟ, ಹೇಗೆ ಮಾಡಿನೋ ನರ ಪ್ರಪಂಚದ ಸಮಸ್ತ ಪದಾರ್ಥಗಳು ನಮ್ಮೆಲ್ಲರಿಗೂ ಲಭ್ಯವಾಗುವಂತೆ ಮಾಡುವ, ಜೀವಾತ್ಮನಿಗೆ ಲಭ್ಯವಂತೆ ಆಗುವಂತೆ ಮಾಡುವ ಇಂದ್ರವಾಯು, ಸೂರ್ಯ ಮತ್ತು ವಾಯು ಇವೆರಡು ಸದಾಕಾಲ ಅಂತರಿಕ್ಷದಲ್ಲಿ ಇದ್ದು ನಮ್ಮೆಲ್ಲರಿಗೂ ಪ್ರಕಾಶವನ್ನು, ಶಕ್ತಿಯನ್ನು ಕೊಡುತ್ತಿರುತ್ತವೆಯೋ ಮತ್ತು ಶೀಘ್ರ ಗತಿಯುಳ್ಳವರಾಗಿ ಇತ್ತ ಧಾರಣ, ಪಾಲನ, ವೃದ್ಧಿ ಮತ್ತು ಕ್ಷಯ ಇವುಗಳ ಕಾರಣಗಳಿಗಾಗಿ ಮತ್ತು ಮರಗಿಡಗಳಲ್ಲಿ ವನಸ್ಪತಿ ಔಷಧಿಗಳನ್ನು ಸುನ್ವತ ಸೃಷ್ಟಿಸಿ ಅವುಗಳಲ್ಲಿ ಏನು ಮಾಡ್ತಾನೆ? ಪುಷ್ಪ, ಫಲ, ಕಾಯಿ, ರಸ ಇತ್ಯಾದಿ ಉಂಟು ಮಾಡುತ್ತವೆಯೋ, ಪ್ರಕೃತಿಯಲ್ಲಿ ಹೇಗೆ ಉಂಟು ಮಾಡುತ್ತದೆಯೋ ಹಾಗೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ, ಹಾಗೆ ಅದೇ ರೀತಿ ನರ ಶರೀರದಿಲ್ವ ರಸ, ರಕ್ತ, ಮಾಂಸ, ಮಜ್ಜೆ, ಅಸ್ಥಿ, ಮೇಧಸ್ಸು, ವೀರ್ಯ ಇವುಗಳೆಲ್ಲವನ್ನು ಪ್ರಾಪ್ತವಾಗುವಂತೆ ಮಾಡುವ ಇಂದ್ರವಾಯು, ಜೀವಾತ್ಮ ಮತ್ತು ಪ್ರಾಣವಾಯು ಶರೀರದಿಲ್ವ ಸಪ್ತ ಧಾತುಗಳು ಹಾಗೂ ಸಮಸ್ತ ಇಂದ್ರಿಯಗಳು ಹೇಗೆ ಸಪ್ತೇಂದ್ರಿಯಗಳು ಹಾಗೂ ಕರ್ಮೇಂದ್ರಿಯಗಳು ಎಲ್ಲವೂ ಇದೆಯಲ್ಲ, ಹಾಗೆ ಸಪ್ತ ಧಾತುಗಳು ಹಾಗೂ ಸಪ್ತ ಜ್ಞಾನೇಂದ್ರಿಯಗಳು, ಸಪ್ತ ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಇವೆರಡನ್ನು ಜೀವಾತ್ಮ ಹಾಗೂ ಪ್ರಾಣ ಇವೆರಡು ದಿಯ ಧಾರಣಾವತಿ ಅವು ಧರಿಸುತ್ತವೆ. ಯಾವುವು? ರಕ್ತನಾಡಿಗಳು, ನರನಾಡಿಗಳು ಧಾರಣ ಬುದ್ಧಿ ಹಾಗೂ ಕರ್ಮಗಳ ಮೂಲಕ ನಿಷ್ಕೃತಂ ಕರ್ಮಗಳ ಫಲವನ್ನು ಆಯಾತ ಪ್ರಾಪ್ತ ಮಾಡಿಕೊಳ್ಳುತ್ತವೆ. ಅರ್ಥಾತ್ ಮಾನವನು ತನ್ನ ಬುದ್ಧಿಯಿಂದ ಹಾಗೂ ಕರ್ಮಗಳ ಮೂಲಕ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ. ಎಲ್ಲದೂ ಕೂಡ ಚೇತನ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ಚೇತನ ಸ್ವರೂಪವಾಗಿರ್ತಕ್ಕಂಥದ್ದು ಮುಖ್ಯವಾದ ನರನಾಡಿಗಳಾಗಿವೆ. ಆಯಿತಾ? ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು. ಇದರಿಂದ ಇನ್ನೂ ಮುಂದೆ ಏನು ಫಲವನ್ನು ಪಡೆಯಬಹುದು? ಸೂರ್ಯನಲ್ಲಿರುವ ಇನ್ನೊಂದು ಗುಣ ಪವಿತ್ರವನ್ನಾಗಿ ಮಾಡುವುದು. ಸೂರ್ಯನು ತನ್ನ ಪ್ರಖರವಾದ ಕಿರಣಗಳ ಮೂಲಕ ಎಲ್ಲ ಕಶ್ಮಲವನ್ನು ನಿವಾರಣೆ ಮಾಡುತ್ತಾನೆ. ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸೂರ್ಯನ ಕಿರಣಗಳಿಂದ ಕಶ್ಮಲವನ್ನು ನಿವಾರಣೆ ಮಾಡುತ್ತಾನೆ. ಅದೇ ರೀತಿ ಪ್ರಾಣವಾಯು, ನಾವು ಯಾವುದು ಪ್ರಾಣಾಯಾಮವನ್ನು ಮಾಡ್ತೇವೋ ಕೂಡ ಶರೀರದಲ್ಲಿ ಅಶುದ್ಧ ರಕ್ತವನ್ನು ಶುದ್ಧವನ್ನಾಗಿ ಮಾಡಿ ಪ್ರಾಣಶಕ್ತಿಯನ್ನೂ ತುಂಬುತ್ತದೆ. ನಾವು ಪ್ರಾಣಾಯಾಮ ಮಾಡುವುದರಿಂದ ಜೀವಾತ್ಮನಿಗೆ ಬಲವು, ಪ್ರಾಣಶಕ್ತಿಯು ಪ್ರಾಪ್ತವಾಗುತ್ತದೆ. ಈ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಂಡು ನಾವು
ಪವಿತ್ರರು, ಶುದ್ಧರು, ಹಾಗೆ ಎಲ್ಲರನ್ನು ಪವಿತ್ರನ್ನಾಗಿಯೂ ಶುದ್ಧರನ್ನಾಗಿಯೂ ಮಾಡಬೇಕು. ಇಂಥ ಸತ್ಯ ವಿಷಯಗಳನ್ನು ತಿಳಿದಾಗ ನಾವೇ ತಿಳಿದು ಬಿಟ್ಟಿದ್ದೀವಿ, ಬೇರೆಯವ್ರಿಗೆ ಯಾರಿಗೂ ಹೇಳಬಾರ್ದು. ಆ ಒಂದು ಮನೋಭಾವನೆಯನ್ನು ಹೊಂದಿರಬಾರ್ದು. ಬೇರೆಯವರೆಲ್ಲರಿಗೂ ಹೇಳಿ ಆ ಒಂದು ವಿದ್ಯೆಯನ್ನು, ಪ್ರಾಣಾಯಾಮದ ಮಹಾವಿದ್ಯೆಯನ್ನು ತಿಳಿಸಬೇಕು. ನಮ್ಮಲ್ಲಿರುವ ಅಜ್ಞಾನವನ್ನು ನೀಗಬೇಕು. ನಮ್ಮದು ಅಜ್ಞಾನ ಹೋಗುತ್ತೆ, ಬೇರೆಯವರದ್ದು ಅಜ್ಞಾನವನ್ನು ಹೋಗಲಾಡಿಸಬೇಕು. ಹಾಗೆ ಇತರರನ್ನು ಸುಜ್ಞಾನಿಗಳನ್ನಾಗಿ ಮಾಡಬೇಕು. ಎಲ್ಲರೂ ಕೂಡ ಸುಮ್ಮನೆ ತಿಳಿದಂತೆ ಹೇಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂದರೆ ಪ್ರಾಣಾಯಾಮದ ಮೂಲಕ ನರನಾಡಿಗಳಲ್ಲೆಲ್ಲಿಯೂ ಕೂಡ ರಕ್ತ ಸಂಚಾರವಾಗುವುದರ ಮೂಲಕ ಎಲ್ಲರೂ ಕೂಡ ಜ್ಞಾನಿಗಳಾಗಬಹುದು ಹಾಗೂ ಅಮೃತತ್ವವನ್ನು ಪಡೆಯಬಹುದಾಗಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ ಈ ಮಂತ್ರ. ಇವಾಗ ಇದು ಹೇಗೆ ಈ ರೀತಿ ಎಂದರೆ ಸುನೃತ ಸನತ್ಯ ಕ್ಷೇಮ ಸ್ವರ್ಧೋಜಾಮೃತಂ ಸಹ ಉಚ್ಚಿಷ್ಟ್ಯ ಸರ್ವ ಪ್ರತ್ಯಂಚ ಕಾಮ ಕಾಮೇನ ತಾತೃಪು. ಹಾಗಂದರೆ ಈ ಶಕ್ತಿಗಳೆಲ್ಲವೂ ಹೇಗಿದೆ ಅಂದರೆ ಸುನೃತ ಸತ್ಯವಾಣಿಯು, ವಿನಯ ಭಾವವು, ಕ್ಷೇಮವು ಆರೋಗ್ಯವು, ಸ್ವದ ಅನ್ನವು, ಊರ್ಜ ಬಲವು, ಅಮೃತಂ ಬಲವು ಮತ್ತು ತೇಜಸ್ಸು, ಊರ್ಜ ಅಂದರೆ ತೇಜಸ್ಸು ಕೂಡ ಆಗುತ್ತೆ. ಅಮೃತ ತತ್ವವು, ಅಮೃತ ತತ್ವ ಹೇಗೆ ಅಂದರೆ ಪರಮಾತ್ಮ ಹಾಗೂ ಜೀವಾತ್ಮನನ್ನು ಪ್ರಾಣಾಯಾಮದ ಮೂಲಕ ಮಂಥನವನ್ನು ಮಾಡಿದ್ದಾಗ, ಪದೇ ಪದೇ ನಾವು ಪ್ರಾಣಾಯಾಮವನ್ನು ಮಂಥನವನ್ನು ಮಾಡಿದಾಗ ನಮಗೆ ಅಮೃತತ್ವವು ಅಂದರೆ ಸರ್ವ ರೋಗಾದಿಗಳನ್ನು ನಿವಾರಿಸಬಲ್ಲಂಥ ಗೊತ್ತಾಯ್ತಾ ಒಂದು ಶಕ್ತಿಯು ನಮಗೆ ಪ್ರಾಪ್ತಿಯಾಗುತ್ತದೆ. ಸಹ ಶಕ್ತಿಯು ಸರ್ವೇ ಪ್ರತ್ಯಂಚ ಕಾಮ, ಈ ನಮ್ಮ ಮನಸ್ಸಿನ ಭಾವನೆಗಳು, ಆಸೆಗಳು ಏನಿದೆಯೋ ಸಮಸ್ತ ಅಂತರಾಭಿಲಾಷೆಗಳು ಕೂಡ ಕಾಮೇನ ತ್ರಾಪು, ಆ ಕಾಮನೆಯು ತೃಪ್ತವಾಗುವ, ನಮ್ಮ ಏವನು ಭಾವನೆ ಇದೆಯೋ ಅದು ತೃಪ್ತವಾಗುವ ಸಮಸ್ತ ಕಾಮಿ ಕರ್ಮಗಳು ಎಲ್ಲವೂ ಕೂಡ ನಾವೇನೇನು ಎಲ್ಲವೂ ಕೂಡ ಉಚ್ಚಿಷ್ಟ ಅಂದರೆ ಪರಮಾತ್ಮನಲ್ಲಿ, ಉಚ್ಚಿಷ್ಟ ಬ್ರಹ್ಮದಲ್ಲಿ ನೆಲೆ ಹೊಂದಿವೆ. ಆ ಪರಮಾತ್ಮನಲ್ಲಿ, ಸರ್ವಶ್ರೇಷ್ಠನಾದ ಪರಮಾತ್ಮನಲ್ಲಿ ಇವು ನಮಗೆ ಏನೇನು ಪ್ರಾಪ್ತಿ ಮಾಡಿಕೊಳ್ತಾ ಇದೆಯೋ ಅವೆಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ನೆಲೆ ಹೊಂದಿದೆ ಎಂಬುದಾಗಿ ತಿಳಿ ಹರಿವು. ಇಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರೂ ಕೂಡ ಮಹಾವಿದ್ಯೆಯಾದ ಪ್ರಾಣಾಯಾಮವನ್ನು, ಇದು ರಹಸ್ಯಮಯವು, ಅಮೃತತ್ವವನ್ನು ಪಡೆಯಬಹುದು ಹಾಗೂ ದೈವತ್ವವನ್ನು ಮುಂದೆ ಹೇಳ್ತಾ ಹೋಗಿ ದೈವತ್ವವನ್ನು ಪಡೆಯಬಹುದಾದ ಈ ಪ್ರಾಣಾಯಾಮ ವಿದ್ಯೆಯನ್ನು ಎಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. ಹರಿ ಓಂ. ಇಲ್ಲಿಗೆ ಇಂದು ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಅದೇ ಎಲ್ಲರೂ ಪುನಃ ನೋಡಿ ಅರ್ಥವನ್ನು ಮಾಡಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಹರಿ ಓಂ.